ಹುಣಗುಂದದಿಂದ ಆಗ್ನೇಯ ದಿಕ್ಕಿಗೆ ಕಾಟಾಪುರದ ಮಾರ್ಗವಾಗಿ ಕಬ್ಬರಿಗೆ ಎಂಬ ಹಳ್ಳಿಗೆ ಬಂದರೆ ಅಲ್ಲಿ 2 ಕಿಲೋಮೀಟರ್ ಅಂತರದಲ್ಲಿ ಗುಡ್ಡದ ಬದಿಗೆ ಒಂದು ಆಲದ ಮರವಿದೆ. ಅಲ್ಲಿವರೆಗೆ ಯಾವುದೇ ವಾಹನದಲ್ಲಿ ಬಂದರೂ ಮರದ ಬುಡದ ನೆರಳಿಗೆ ವಾಹನ ನಿಲ್ಲಿಸಿ ಮುಂದೆ ಗುಡ್ಡದಲ್ಲಿ ನಡೆದುಕೊಂಡೇ ಹೋಗಬೇಕು. ಸುಮಾರು 1 ಮೈಲು ದೂರ ನಡೆದು ಹೋದರೆ ಒಂದು ಕೊಳ್ಳದ ಪ್ರದೇಶ ಸಿಗುತ್ತದೆ. ಮೂಲ ಉಗಮ ಸ್ಥಾನವೆಂದರೆ ಅಲ್ಲಿಂದ ನೈಋತ್ಯ ದಿಕ್ಕಿಗಿರುವ ಹಳ್ಳಿ ಗಾಣದಾಳ ವೆಂಕಟಾಪುರ ಮಾರ್ಗವಾಗಿ ಚಂದ್ರಗಿರಿ ಗುಡ್ಡದ ಊಟೆಯೊಂದಿಗೆ ಹರಿದು ಬರುವ ಸಣ್ಣ ಕಾಡು ಝರಿಯು ಈ ಕಪಿಲೇಶ್ವರ ಅಥವಾ ಕಪಿಲೆಪ್ಪನ ಕೊಳ್ಳದಲ್ಲಿ ಸುಮಾರು 18 ರಿಂದ 20 ಅಡಿ ಎತ್ತರದ ಬಂಡಿಯಿಂದ ಕೊಳ್ಳದಲ್ಲಿ ಧುಮುಕಿ ಜಲಪಾತವಾಗಿ ಪರಿವರ್ತನೆಯಾಗುತ್ತದೆ. ನೀರು ಹೆಚ್ಚು ಇದ್ದಾಗ ರಭಸದಿಂದ, ನೀರು ಕಡಿಮೆ ಇದ್ದಾಗ ಸಣ್ಣ ಧಾರೆಯಾಗಿ ಬೀಳುವ ನೀರಿಗೆ ಮೈಯೊಡ್ಡಿ ಸ್ನಾನ ಮಾಡುವ ಸ್ತ್ರೀ ಪುರುಷರೆಲ್ಲ ರಜಾದಿನಗಳಲ್ಲಿ ಕಾಣಸಿಗುತ್ತಾರೆ. ಉತ್ತಮ ಮಳೆಯಾಗಿ ನೀರು ಸಾಕಷ್ಟು ಬೀಳುತ್ತಿದೆ ಎಂಬುದನ್ನು ಹೋಗಿ ಬಂದ ಕೆಲವು ಜನರ ಬಾಯಿಂದ ಕೇಳಿದ ಸುದ್ದಿ ಹಬ್ಬಿ ಜನ ತಂಡೋಪತಂಡವಾಗಿ ಪ್ರವಾಸಿಗರಾಗಿ ಕೈಯಲ್ಲಿ ಬುತ್ತಿಚೀಲ ಹಿಡಿದೋ ಹೆಗಲ ಮೇಲೆ ಮತ್ತು ತಲೆಯ ಮೇಲೆ ಅಡುಗೆ ಮಾಡುವ ಪಾತ್ರೆ ಅಗತ್ಯ ಅಡುಗೆ ಸಾಮಗ್ರಿಗಳೊಂದಿಗೆ ಬರುವರು. ಇಲ್ಲಿಯೇ ಬಿಸಿ ಅಡುಗೆ ತಯಾರಿಸಿ ಜಲಪಾತದ ಪಕ್ಕದಲ್ಲಿರುವ ಕಪಿಲೇಶ್ವರ ಲಿಂಗಕ್ಕೆ ನೈವೇದ್ಯ ಮಾಡಿ ಸ್ನಾನದ ನಂತರ ಉಂಡು ಸಂತೋಷ ಪಡುತ್ತಾರೆ. ಎತ್ತರದ ಕಲ್ಲು ಬಂಡೆಯ ಮೇಲಿಂದ ಬೀಳುವ ನೀರಿನ ಎಡಬಲಗಳಲ್ಲಿ ಹಳೆಯ ಕಾಲದಿಂದಲೂ ನೋಡಲು ತಮ್ಮ ಬೀಳಲು ಬೇರುಗಳಿಂದ ಆಲದ ಮರವೇನೋ ಎಂಬ ಭ್ರಮೆ ಹುಟ್ಟಿಸುವ 2 ಕಲ್ಲತ್ತಿ ಮರಗಳಿವೆ. ಮಧ್ಯದಲ್ಲಿ ಸುರಿವ ನೀರಿಗೆ ಮೈಯೊಡ್ಡಿ ತಮ್ಮ ಬೆನ್ನು ನೋವು, ನಡನೋವು, ಮೊಣಕಾಲು ನೋವು ಕಳಕೊಂಡವರೂ ಇದ್ದಾರೆ. ಎತ್ತರದಿಂದ ಬೀಳುವ ನೀರಿಗೆ ದೇಹ ಚಾಚಿದಾಗ ದೇಹದ ನರನಾಡಿಗಳು ಸಡಿಲಗೊಂಡು ದೇಹಕ್ಕೆ ಹಿತವೆನಿಸುತ್ತದೆ, ನೋವು ಮಾಯವಾಗುತ್ತದೆ. ಈ ನೀರು ಸ್ವಚ್ಛ ಶುಭ್ರವಾಗಿದ್ದು ಕುಡಿಯಲು ಯೋಗ್ಯವಾಗಿದೆ. ಯಾವ ಫಿಲ್ಟರ್ ವಾಟರ್ಗಿಂತಲೂ ಕಡಿಮೆಯದೇನಲ್ಲ. ಹಾಗೆ ನೋಡಿದರೆ ರಾಸಾಯನಿಕ ಮಿಶ್ರಿತ ಮಿನರಲ್ ಬಾಟ್ಲಿ ನೀರಿಗಿಂತ ಇದು ಶ್ರೇಷ್ಠವಾದುದು ಎಂದೇ ಹೇಳಬಹುದು. ಏಕೆಂದರೆ ಇಲ್ಲಿಗೆ ಹರಿದು ಬರುವ ನೀರು ಇಲ್ಲಿನ ಕಾಡಿನ ಗಿಡಮರಗಳ ಬೇರು ಮತ್ತು ಮಣ್ಣಿನಲ್ಲಿರುವ ಖನಿಜಗಳೊಂದಿಗೆ ಹರಿದು ಬರುವುದರಿಂದಾಗಿ ಸಹಜ ಮಿನರಲ್ಸ್ಗಳನ್ನೇ ಒಳಗೊಂಡಿರುತ್ತದೆ. ಕೃತಕ ಬಾಟ್ಲಿ ನೀರಿಗಿಂತಲೂ ರುಚಿಯಾಗಿರುತ್ತದೆ. ಔಷಧೀಯ ಗುಣ ಹೊಂದಿರುವುದರಿಂದ ಸ್ನಾನಕ್ಕೂ ಯೋಗ್ಯವೇ. ಮುಟ್ಟಿದರೆ ಶೀತವಾಗಿ ಬೇಸಗೆಯಲ್ಲಿ ಫ್ರಿಜ್ ನೀರು ಕುಡಿದಂತೆ ಎನಿಸುತ್ತದೆ. ಈ ಕೊಳ್ಳದಲ್ಲಿ ಸುತ್ತಮುತ್ತ ಇತರ ಗಿಡಮರಗಳು ಚಾಚಿಕೊಂಡು ನೆರಳು ಕವಿದಿರುವುದರಿಂದ ವಾತಾವರಣ ತಂಪು ಎನಿಸುತ್ತದೆ. ಇದರಿಂದಾಗಿ ಇಲ್ಲಿ ಸದಾ ಪ್ರವಾಸಿಗರು ಇದ್ದೇ ಇರುತ್ತಾರೆ. ಆದರೆ ಮಳೆಗಾಲದಲ್ಲಿ ಕುರಿಗಾರರಿಗೆ, ದನಕರುಗಳಿಗೆ ನೀರಿನ ಆಸರೆಯಾಗಿರುವ ಇದು ಅಂಥವರ ಬದುಕಿನ ಆಸರೆಯೇ ಇದಾಗಿದೆ. ಏಕೆಂದರೆ ಇಲ್ಲಿಂದ ಹರಿದು ಬಂದ ನೀರು ಮುಂದೆ ಸ್ವಲ್ಪ ದೂರದಲ್ಲಿ ಕೆರೆಯ ರೂಪದಲ್ಲಿ ಕಟ್ಟಿ ನೀರು ನಿಲ್ಲಿಸಲಾಗಿದೆ. ಇದರಿಂದಾಗಿ ಸುತ್ತಲಿನ ಹೊಲದವರಿಗೂ ಇದು ಅಲ್ಪ ಸಹಾಯಕ ತಾಣವೇ ಆಗಿದೆ. ಬಹುಶಃ ಇಲ್ಲಿ ಹಿಂದೆ ಕಾಡು ಆಕಳು ಅಥವಾ ಕಪಿಲೆಗಳು ಬಹಳ ಇದ್ದು ನಾಡು ಕಪಿಲೆಗಳನ್ನು ಮೇಯಿಸಲು ಹೋದಾಗ ನೀರಿನ ಆಸರೆಗಾಗಿ ಕೊಳ್ಳವನ್ನು ಆಶ್ರಯಿಸುತ್ತಿದ್ದರೆಂದು ಕಾಣುತ್ತದೆ. ನೀರಿನ ಸ್ಥಾನ ಎಂದಾಗ ಭಕ್ತಿಭಾವದಿಂದ ಅಲ್ಲಿ ಯಾರೋ ಸ್ಥಾಪಿಸಿದ ಲಿಂಗವೇ ಕಪಿಲೇಶ್ವರನಾಗಿ ಚಿಕ್ಕ ದೇವಾಲಯ ಹೊಂದಿ ಮುಂದೆ ಜನರ ಬಾಯಲ್ಲಿ ಕಪಿಲೆಯ ಅಪ್ಪನಾಗಿ ಕೆಲವರು ಕಪಿಲೆಪ್ಪ ಅಂತಲೂ ಕರೆದಿರಬಹುದು. ಆದರೆ ವಿಚಿತ್ರವೆಂದರೆ ಆ ಕಪಿಲೇಶ್ವರ ದೇವಸ್ಥಾನದ ಗೋಡೆಯ ಮೇಲೆ ಯಾರೋ ಕಪಿಲೇಶ್ವರ ಪುರಾಣ ಎಂದು ಬರೆದು ಕೆಳಗೆ ಅಚ್ಚಿನಲ್ಲಿದೆ ಎಂದು ನಮೂದಿಸಿ ಪಕ್ಕದಲ್ಲಿ ಫೋನ್ ನಂಬರ್ ಹಾಕಿದ್ದಾರೆ. ಇದರಿಂದ ಈಗಾಗಲೇ ಈ ಸ್ಥಳ ಮಹಿಮೆ ಮತ್ತು ಕಪಿಲೇಶ್ವರನನ್ನು ಕುರಿತು ಪುರಾಣ ಕೃತಿಯ ರಚನೆಯಾಗಿದೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ.